ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ ಕೆಜಿಎಫ್ ಚಾಚಾ ಇನ್ನಿಲ್ಲ. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಹಿರಿಯ ನಟ ಹರೀಶ್ ರಾಯ್ ಕೊನೆಯುಸಿರು. 2 ದಶಕದ ಕಲಾ ಸೇವೆ ನೆನೆದು ಚಿತ್ರರಂಗ ಕಂಬನಿ. ಎಂಟನೇ ದಿನವೂ ಮುಂದುವರೆದ ಕಬ್ಬು ಬೆಳೆಗಾರರ ಹೋರಾಟ. ಬೇಡಿಕೆ ಈಡೇರಿಸೋಕೆ ಸಂಜೆ 7 ಗಂಟೆಯವರೆಗೆ ಡೆಡ್ಲೈನ್ ಬಾವುಟ. ವಿಪಕ್ಷಗಳಿಗೆ ಅಸ್ತ್ರ, ಸಂಧಾನ ಸಭೆ ವಿಫಲ, ಸರ್ಕಾರಕ್ಕೆ ಉಭಯ ಸಂಕಟ. ಅತ್ತ ಮುಂದುವರೆದ ಕಬ್ಬು ಬೆಳೆಗಾರರ ಹೋರಾಟ, ಇತ್ತ ಬೆಳಗಾವಿಯ ಅಂಕಲಗಿ ಪಟ್ಟಣ ಬಂದ್ ಮಾಡಿ ರೈತರ ಹೋರಾಟಕ್ಕೆ ಬೆಂಬಲ. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು, ಶಾಲಾ ಕಾಲೇಜುಗಳು ಬಂದ್. ದೆಹಲಿಗೆ ಬರಬೇಡಿ ಎಂಬ ಸೂಚನೆ ಇದ್ರೂ ಡಿಸಿಎಂ ಡಿಕೆಶಿ ಯಾತ್ರೆ. ನೀರಾವರಿ ಯೋಜನೆಗಳ ನೆಪದಲ್ಲಿ ಹೈಕಮಾಂಡ್ ಭೇಟಿಯಾಗೋ ಲೆಕ್ಕಾಚಾರನ. ಡಿಕೆ ಶಿವಕುಮಾರ್ ನಡೆಯ ಬಗ್ಗೆ ಸಿಎಂ ಆಪ್ತರ ವಿಶೇಷ ನಿಗಾ. ಕಾಂಗ್ರೆಸ್ ನಾಯಕರಿಂದ ಬ್ಯಾಕ್ ಟು ಬ್ಯಾಕ್ ದೆಹಲಿ ಓಟ. ಬಿಹಾರ ಚುನಾವಣಾ ಫಲಿತಾಂಶ ಬರ್ತಾ ಇದ್ದ ಹಾಗೆ ವಿದೇಶ ಪ್ರವಾಸಕ್ಕೆ ರಾಹುಲ್ ಗಾಂಧಿ ಪ್ಲಾನ್. ಪವರ್ ಶೇರಿಂಗ್ ಜಿದ್ದಿಗೆ ಬಿದ್ದ ಸಿಎಂ. ಡಿಸಿಎಂ ನಡೆ ಮುಂದೇನು ಎಂಬ ಚರ್ಚೆ ಶುರು. ಔತಣಕೂಟ ಅಲ್ಲ, ಕೆಎನ್ ರಾಜಣ್ಣ ಊಟಕ್ಕೆ ಕರೆದಿದ್ದಾರೆ. ಸಿಎಂ ನಾನು ಊಟಕ್ಕೆ ಹೋಗ್ತಿದ್ದೇವೆ ಎಂದ ಪರಮೇಶ್ವರ್. ಅಲ್ಲಿ ಯಾವುದೇ ರೀತಿ ರಾಜಕೀಯ ಚರ್ಚೆ ಆಗೋದಿಲ್ಲ ಅಂತ ಸ್ಪಷ್ಟನೆ. ದಾವಣಗೆರೆಯಲ್ಲಿ ನಡೆಯಬೇಕಿದ್ದ ಹಿಂದ ಸಮಾವೇಶ ರದ್ದು. ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಹಿನ್ನೆಲೆ ಸಮಾವೇಶ ಕ್ಯಾನ್ಸಲ್ ಮಾಡಿದ ಸಿಎಂ. ನವೆಂಬರ್ ಕ್ರಾಂತಿ ಕಿಚ್ಚಿನಿಂದ ಹಿಂದೆ ಸರಿದ್ರ ಸಿದ್ದರಾಮಯ್ಯ. ತಮ್ಮ ಆಪ್ತನಿಗೆ ಕಾರು ನೀಡಿ ಸರ್ಕಾರಿ ವಾಹನ ದುರ್ಬಳಕೆಯ ಆರೋಪ. ಸಚಿವ ಜಮೀರ್ ಅಹಮದ್ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡಿದ ಜೆಡಿಎಸ್. ತಕ್ಷಣ ಸಚಿವ ಸ್ಥಾನದಿಂದ ವಜಾಗೊಳಿಸುವಂತೆ ಮನವಿ. ರಾಷ್ಟ್ರಗೀತೆ ಬಗ್ಗೆ ಬಿಜೆಪಿ ಸಂಸದ ವಿವಾದಾತ್ಮಕ ಹೇಳಿಕೆ. ಜನಗಣಮನಕ್ಕೆ ಸಮಾನವಾದ ವಂದೇ ಮಾತರಂ ರಾಷ್ಟ್ರಗೀತೆ ಆಗಬೇಕೆಂದ ಕಾಗೇರಿ. ಮಾಜಿ ಸ್ಪೀಕರ್ ಮಾತಿಗೆ ಆಕ್ರೋಶದ ಡಿಜೆ ಗುದ್ದಿದ ಕಾಂಗ್ರೆಸ್ ನಾಯಕರು. ಶಾಮನೂರು ಶಿವಶಂಕರಪ್ಪ ಆರೋಗ್ಯದಲ್ಲಿ ಏರುಪೇರು. ವಯೋಸಹಜ ಕಾಯಿಲೆಯಿಂದ ಆಸ್ಪತ್ರೆಗೆ ದಾಖಲು. ಉಸಿರಾಟದ ತೊಂದರೆ. ದಾವಣಗೆರೆಯಲ್ಲಿಯೇ ಚಿಕಿತ್ಸೆ. ಇನ್ನೂ ಬಗೆಹರಿಯದ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಚಾಲಕರ ಬೋನಸ್ ಸಮಸ್ಯೆ. ಹೆಣ್ಣೂರು ಡಿಪೋದಲ್ಲಿ ಬೆಳ್ಳಂಬೆಳಗ್ಗೆ ಬಸ್ ಹೊರ ತೆಗೆಯದೆ ಪ್ರತಿಭಟನೆ. ವೇತನ ಹೆಚ್ಚಳ ಸೇರಿದಂತೆ ಹಲವು ಸಮಸ್ಯೆಗಳ ವಿರುದ್ಧ ಚಾಲಕರ ಆಕ್ರೋಶ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಆರೋಪಿಗಳಿಂದ ಮೊಬೈಲ್ ಬಳಕೆ. ಸಂತ್ರಸ್ತೆಗೆ ಜೈಲಿನಿಂದಾನೇ ಕಾಲ್ ಮಾಡಿದ ಆರೋಪಿ ಪಿಟಿ ಟೀಚರ್ ಮ್ಯಾಥ್ಯೂ. ಕೋರ್ಟ್ನಲ್ಲಿ ಕೇಸ್ ವಾಪಸ್ ತೆಗೆದುಕೊಳ್ಳೋಕೆ ಒತ್ತಡ. ನಾಯಿ ಹಿಡಿಯೋಕೆ ಬಂದ ಜಿಬಿಎಸ್ ಸಿಬ್ಬಂದಿ ವಿರುದ್ಧ ಜನರ ಸಿಟ್ಟು. ಅಧಿಕಾರಿಗಳು ಬರದೆ ನಾಯಿ ಹಿಡಿಯೋಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಪಟ್ಟು. ಪಶುಸಂಗೋಪನೆ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ನಿವಾಸಿಗಳ ಕ್ಲಾಸ್. ಕನ್ನಡ ರಾಜ್ಯೋತ್ಸವದಂದು ಎಂಇಎಸ್ ಮುಖಂಡನ ಜೊತೆಗೆ ಸೆಲ್ಫಿ. ಮಾಳಮಾರುತಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಎತ್ತಂಗಡಿ. ಸ್ಥಳ ತೋರಿಸದೆ ಜೆಎಂ ಕಾಲಿಮಿರ್ಜಿ ದಿಢೀರ್ ವರ್ಗ. ಕೊಲ್ಲೂರು ದೇವಾಲಯದ ಹೆಸರಿನಲ್ಲಿ ನಕಲಿ ವೆಬ್ಸೈಟ್. ಕೊಠಡಿ ಕಾಯ್ದಿರಿಸುವ ನೆಪದಲ್ಲಿ ಭಕ್ತರಿಗೆ ವಂಚನೆ. ಕೊಲ್ಲೂರು ಠಾಣೆಯಲ್ಲಿ ಪ್ರಕರಣ ದಾಖಲು. ಬಿಹಾರ ವಿಧಾನಸಭಾ ಚುನಾವಣೆಗೆ ಮೊದಲ ಹಂತದ ಮತದಾನ ಚುರುಕು. 121 ಕ್ಷೇತ್ರಗಳಲ್ಲಿ
ಮತದಾರರಿಂದ ಹಕ್ಕು ಚಲಾವಣೆ. ಕಳೆದ ಬಾರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ವೋಟಿಂಗ್. ವಿಶ್ವ ಚಾಂಪಿಯನ್ಸ್ ಜೊತೆ ನಮೋ ಸಂವಾದ. ಮಹಿಳಾ ಆಟಗಾರ್ತಿಯರ ಜೊತೆ ಫೋಟೋಗೆ ಪ್ರಧಾನಿ ಮೋದಿ ಪೋಸ್. ತಾವು ಸಹಿ ಹಾಕಿದ ಟೀಂ ಇಂಡಿಯಾ ಜರ್ಸಿ, ಮೋದಿಗೆ ಗಿಫ್ಟ್ ಕೊಟ್ಟ ಟೀಂ. ಆಟಗಾರ್ತಿಯರಿಗೆ ಸಿಹಿ ಹಂಚಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.